ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ್. ಬಿಜೆಪಿ ಶಾಸಕ ಮುನಿರತ್ನಗೆ ನಡುಬೀದಲ್ಲೇ ಹೊಡೆದಿದ್ದಾರು. ರೇಪ್ ಕೇಸ್ನಿಂದ ಹೊರಬಂದ ಮುನಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ಯಾರು, ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಫ್ರೀಡಮ್ ಟಿವಿ ಬಿಚ್ಚಿಡುತ್ತೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಮುನಿರತ್ನಗೆ ಹೊಡೆದಿದ್ದು ಯಾರು? ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಮುನಿರತ್ನಗೆ ಹೊಡೆಸಿದ್ದು ಡಿಕೆ ರವಿ ಪತ್ನಿ ಕುಸುಮಾನ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬೀದಿ ಬೀದಿಯಲ್ಲಿ ಮುನಿರತ್ನಗೆ ಹೊಡೆಯೋಕೆ ಸುಪಾರಿ ಕೊಟ್ಟವರು ಯಾರು? ಫ್ರೀಡಮ್ ಟಿವಿ ಬಿಚ್ಚಿಡುತ್ತೆ ಆರ್ ನಗರ ಎಂಎಲ್ಎ ಮುನಿ ಅಟ್ಯಾಕ್ ಕಹಾನಿ. ಬಿಜೆಪಿ ಶಾಸಕ ಮುನಿರತ್ನಗೆ ನಡು ಬೀದಿಲಿ ಹೊಡೆದಿದ್ಯಾರು? ರೇಪ್ ಕೇಸ್ನಿಂದ ಹೊರಬಂದ ಮುನಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ಯಾರು? ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು ಅಂತಕ್ಕಂಥ ಪ್ರಶ್ನೆ. ಫ್ರೀಡಮ್ ಟಿವಿ ಬಿಚ್ಚಿಡುತ್ತೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಮುನಿರತ್ನಗೆ ಹೊಡೆಸಿದ್ದು ಡಿಕೆ ರವಿ ಪತ್ನಿ ಕುಸುಮಾನ ಅಂತಕ್ಕಂಥ ಅನುಮಾನಗಳು ಕಾಡ್ತಾ ಇದೆ. ಸದ್ಯಕ್ಕೆ ಬೀದಿ ಬೀದಿಯಲ್ಲಿ ಮುನಿರತ್ನಗೆ ಹೊಡೆಯೋಕೆ ಸುಪಾರಿ ಕೊಟ್ಟವರು ಯಾರು? ಫ್ರೀಡಮ್ ಟಿವಿ ಬಿಚ್ಚಿಡುತ್ತೆ ಆರ್ ನಗರ ಎಂಎಲ್ಎ ಮುನಿ ಅಟ್ಯಾಕ್ ಕಹಾನಿ. ಏಕಾಏಕಿ ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗ ಮೊಟ್ಟೆ ಹಾಗೂ ಕಲ್ಲಿನಿಂದ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ರೇಪ್ ಕೇಸ್ನಿಂದ ಹೊರಗಡೆ ಬಂದಿರತಕ್ಕಂಥ ಮುನಿರತ್ನ ಅವರಿಗೆ ಬೆಂಬಲಿಗರ ಜೊತೆ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಾಗ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಮಠ ಮಧ್ಯಾಹ್ನ ಬಿದ್ದ ಕಲ್ಲೇಟಿಗೆ ಶಾಸಕ ಮುನಿರತ್ನ ತಲೆಯಲ್ಲಿ ರಕ್ತ ಛಿಳ್ ಅಂತ ಹೊರಗೆ ಬಂದಿರತಕ್ಕಂಥದ್ದು. ಕಲ್ಲೇಟು ಬಳಿಕ ಮುನಿರತ್ನ ತಲೆಗೆ ಮೊಟ್ಟೆ ಏಟು. ವಾಜಪೇಯಿ ಜನ್ಮ ದಿನಾಚರಣೆ ಮುಗಿಸಿ ವಾಪಸ್ಸಾಗುತ್ತಿದ್ದಾಗ ಈ ಘಟನೆ ಸಂಭವಿಸಿರತಕ್ಕಂಥದ್ದು. ಬೆಂಬಲಿಗರೊಂದಿಗೆ ಕಾರು ಹತ್ತಲು ಹೋಗ್ತಿದ್ದಾಗ ದಿಢೀರ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಲಗ್ಗೆರೆ ಬಳಿಯ ಲಕ್ಷ್ಮೀದೇವಿ ನಗರದಲ್ಲಿ ಈ ರೀತಿಯಾಗಿ ಘಟನೆ ಸಂಭವಿಸಿದೆ. ತಲೆಯಲ್ಲಿ ರಕ್ತ ಸೋರುತ್ತಿದ್ರು. ರಸ್ತೆಯಲ್ಲಿ ಕುಳಿತ ಮುನಿರತ್ನ ಬೆಂಬಲಿಗರ ಜೊತೆ ರಸ್ತೆಯಲ್ಲೇ ಕುಳಿತು ಮುನಿರತ್ನ ಪ್ರತಿಭಟನೆ ನಡೆಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಶಾಸಕ ಮುನಿರತ್ನಗೆ ಚಿಕಿತ್ಸೆ ಕೂಡ ನೀಡಿರತಕ್ಕಂಥದ್ದು. ಬೆಂಬಲಿಗರ ಜೊತೆ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಾಗ ಡೆಡ್ಲಿ ಅಟ್ಯಾಕ್ ಸಂಭವಿಸಿದೆ. ಬಿದ್ದ ಕಲ್ಲೇಟಿಗೆ ಶಾಸಕ ಮುನಿರತ್ನ ತಲೆಯಲ್ಲಿ ರಕ್ತ ಛಿಳ್ ಅಂತ ಹೊರಗೆ ಬಂದಿರತಕ್ಕಂಥದ್ದು. ಕಲ್ಲೇಟು ಬಳಿಕ ಮುನಿರತ್ನ ತಲೆಗೆ ಮೊಟ್ಟೆ ಏಟನ್ನು ಕೂಡ ಕೊಡಲಾಗಿದೆ. ಇದರಿಂದಾಗಿ ತೀವ್ರ ರಕ್ತಸ್ರಾವ ಕೂಡ ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ಚೂರಿ ಚಾಕು ತೋರಿಸೋ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ 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 ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ಚೂರಿ ಚಾಕು ತೋರಿಸೋ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ 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 ಚೂರಿ ಚಾಕು ತಂದಿರೋ
ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ಚೂರಿ ಚಾಕು ತೋರಿಸೋ ಸರ್ಕಾರಕ್ಕೆ ಧಿಕ್ಕಾರ ಅಯ್ಯಯ್ಯೋ 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 ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ಚೂರಿ ಚಾಕು ತೋರಿಸೋ ಸರ್ಕಾರಕ್ಕೆ ಧಿಕ್ಕಾರ ಅಯ್ಯಯ್ಯೋ 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 ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ದಾಳಿ ಮಾಡೋ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಡೆಸ್ಕ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲಕ್ಷ್ಮೀಪತಿ ಅವರು. ಲಕ್ಷ್ಮೀಪತಿ, ಏಕಾಏಕಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಅಂದರೆ ಕಾರ್ಯಕರ್ತರ ಜೊತೆ ಹೋಗ್ತಾ ಇರಬೇಕಾದ್ರೆ ಮೊಟ್ಟೆ ಹಾಗೂ ಕಲ್ಲಿನಿಂದ ಇವರಿಗೆ ಅಟ್ಯಾಕ್ ಮಾಡಲಾಗಿದೆ. ಮುನಿರತ್ನ ಅವರಿಗೆ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದು? ಚೇತನ್, ಇವತ್ತು ಬೆಳಗಿನ ಜಾವ ಸುಮಾರು 11:30 ವೇಳೆಗೆ ಇವತ್ತೇನು ದೇಶಾದ್ಯಂತ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಲಗ್ಗೆರೆ ಸಮೀಪ ಇರತಕ್ಕಂಥ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಇವತ್ತು ಬಿಜೆಪಿ ಪಕ್ಷದ ವತಿಯಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಮುಖ್ಯ ಅತಿಥಿಯಾಗಿ ಕೂಡ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಭಾಗವಹಿಸಿದ್ರು. ಮುನಿರತ್ನ ಅವರು ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಿಂದಾಗಿ ಏನು ಸಾಕಷ್ಟು ಭದ್ರತೆಯನ್ನು ಕೂಡ ಏನು ಉತ್ತರದ DCP ಅವರ ನೇತೃತ್ವದಲ್ಲಿ ಕೊಡಲಾಗಿತ್ತು. ಅದಕ್ಕೆ ಬಹಳ ಮುಖ್ಯವಾಗಿ ಮಲ್ಲೇಶ್ವರಂ ACP ಅವರಲ್ಲಿ ಇನ್ಚಾರ್ಜ್ ಅನ್ನು ತೆಗೆದುಕೊಂಡಿದ್ದು ಪೊಲೀಸ್ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ಜೊತೆ ಮುನಿರತ್ನ ಹಾಜರಾಗಿದ್ದರು. ಕಾರ್ಯಕ್ರಮವನ್ನು ಮುಗಿಸಿಕೊಂಡವರು ತಮ್ಮ ಕಾರಣತ ತೇಳ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿದೆ. ಇನ್ನು ಬಹಳ ಮುಖ್ಯವಾಗಿ ಈಗಾಗಲೇ ಮುನಿರತ್ನ ಅವರು ಕೂಡ ಅಲಿಗೇಷನ್ ಮಾಡಿರೋ ರೀತಿಯಲ್ಲಿ ಪೊಲೀಸರು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಹಾಗೂ BJP ಕಾರ್ಯಕರ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ ವಾಗ್ವಾದ ಆಗ್ತಕ್ಕಂಥ ಸೂಚನೆ ಪೊಲೀಸರಿಗೆ ಕೂಡ ಸಿಕ್ಕಿತ್ತು. ಸೊ ಹಾಗಾಗಿ ಪೊಲೀಸ್ನವರು ಶಾಸಕ ಮುನಿರತ್ನಗೆ ಸರ್ ತಾವು ಕಾರಿನಲ್ಲಿ ಇಲ್ಲಿಂದನೇ ತೆರಳಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಮೇನ್ ರೋಡ್ ಬಹಳ ಹತ್ತಿರವಾಗಿ ಇದೆ, ಹಾಗಾಗಿ ನಾನು ಕಾರ್ಯಕರ್ತನ ಒಂದಷ್ಟು ಮಾತಾಡಿಸ್ಕೊಂಡು ಹೊರಗಡೆ ಹೋಗ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ, ಯಾಕೆಂತಂದ್ರೆ ಮುನಿರತ್ನ ಅವರು ಕಳೆದ ಕೆಲವು ತಿಂಗಳಿಂದ ಒಂದಷ್ಟು ಆರೋಪಗಳನ್ನು ಒತ್ತಿ ಜೈಲಿಗೆ ಹೋಗಿ ಬಂದು ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅವರು ಸಾರ್ವಜನಿಕ ಸಭೆಯಲ್ಲಿ ಕಾಣಿಸ್ಕೊಂಡಿದ್ರು. ಹಾಗಾಗಿ ಕಾರ್ಯಕರ್ತರು ಕೂಡ ಒಂದಷ್ಟು ಹುಮ್ಮಸ್ಸಿನಿಂದ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅವರು ಕಾರ್ಯಕರ್ತರೊಟ್ಟಿಗೆ ಬಹಳ ಸಂತೋಷದಿಂದ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಚಾನಕ್ ಆಗಿ ಎಲ್ಲಿಂದನೋ ಒಬ್ರು ಒಂದು ಮೊಟ್ಟೆಯನ್ನು ಅವರ ತಲೆಗೆ ಎಸಿತಾರೆ. ಮೊಟ್ಟೆಗೆ ತಲೆ ಎಸೆದ ಕೂಡಲೇ ಅಲ್ಲಿದ್ದಂಥ ಅವರು ಅವ್ರನ್ನ ಕವರ್ ಅಪ್ ಮಾಡ್ಕೊಳ್ತಾರೆ, ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಎಲ್ಲೊಂದು ಕಡೆ ಆ ತಕ್ಷಣಕ್ಕೆ ಒಂಥರ ಶಾಕ್ ಆಗ್ತಾರೆ ಎಲ್ಲರೂ ಕೂಡ. ಅದು ಮೊಟ್ಟೆನ ಕಲ್ಲ ಏನಾಯ್ತು ಏನಾಗ್ತಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಲ್ಲ. ಯಾಕೆಂತಂದ್ರೆ ಅದು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ವಿಜುವಲ್ಸ್ ಅಲ್ಲೂ ಕೂಡ ಸಾಕಷ್ಟು ಜನ ಹಿಡ್ಕೊಂಡ್ ಬರ್ತಾ ಇರ್ತಾರೆ. ಅದು ನೇರವಾಗಿ ಶಾಸಕ ಮುನಿರತ್ನ ಅವರ ತಲೆಗೆ ಬೀಳುತ್ತೆ. ಅಂತಂದ್ರೆ ಇಲ್ಲಿ ಎಲ್ಲೊಂದು ಕಡೆ ಮೊಟ್ಟೆ ಯಾವ ರೀತಿಯಾಗಿ ಗುರಿ ಇಟ್ಟು ಹೊಡೆದ್ರ ಅಥವಾ ಸುಮ್ಮನೆ ಜನರಲ್ ಹೊಡೆದ್ರ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಯಾರು ಮೊಟ್ಟೆ ಹೊಡೆದ್ರು ಮುನಿರತ್ನ ಅವರನ್ನ ಗುರಿಯಾಗಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಈಗ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸೊ ಘಟನೆ ನಡೆದ ಕೂಡಲೇ ಪೊಲೀಸರಲ್ಲಿ ಇದ್ದವರು ಕೂಡ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅವ್ರನ್ನ ಅಲ್ಲಿ ಸ್ಥಳೀಯಲ್ಲಿ ಒಂದಷ್ಟು ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದ್ರೆ ಒಬ್ಬರು ಶಾಸಕರು ಜೊತೆಗೆ ಅಲ್ಲಿ ಸಾಕಷ್ಟು ಜನ BJP ಕಾರ್ಯಕರ್ತರು ಇರ್ತಕ್ಕಂಥದ್ದು. ಸೊ ಅವರೆಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಜನಪ್ರತಿನಿಧಿ ಮೇಲೆ ಒಂದು ಮೊಟ್ಟೆಯನ್ನು ಎಸೆಯೋದು, ಕಲ್ಲನ್ನು ಎಸೆಯೋದು, ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದು, ಇಂಥ ಒಂದು ವಾತಾವರಣ ನಡೆದಂಥ ಸಂದರ್ಭದಲ್ಲಿ ಅವರು ಕೂಡ ರೋಷಕ್ಕೆ ಒಳಗಾಗ್ತಾರೆ. ಹಾಗಾಗಿ ಅಲ್ಲೊಂದು ಉದ್ವಿಗ್ನವಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಆ ವಾತಾವರಣವನ್ನು ತಹಬದಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದಷ್ಟು ಜನರು ವಶಕ್ಕೆ ಪಡ್ಕೊಳ್ತಾರೆ. ಈಗಾಗಲೇ ಒಂದು 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥದ್ದು. ಚೇತನ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಏಕಾಏಕಿ ಮೊಟ್ಟೆನ ಹೊಡೆದಿರ್ತಕ್ಕಂಥದ್ದು. ನನಗೆ ಕೊಲೆ ಬೆದರಿಕೆ ಇದ್ದರೂ ಗನ್ ಮ್ಯಾನ್ ಕೊಟ್ಟಿಲ್ಲ. ನನ್ನ ಜೀವಕ್ಕೆ ಏನಾದರೂ ಅಪಾಯವಾದರೆ DK ಬ್ರದರ್ಸ್ ಕಾರಣ, DK ಶಿವಕುಮಾರ್, DK ಸುರೇಶ್, ಕುಸುಮಾರೇ ಕಾರಣ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. DK ಬ್ರದರ್ಸ್ ಮೇಲೆ ಶಾಸಕ ಮುನಿರತ್ನ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ಮೇಲೆ ಹಲ್ಲೆಗೆ DK ಬ್ರದರ್ಸ್ ರೇಟ್ ಫಿಕ್ಸ್ ಮಾಡಿದ್ದಾರೆ. ನನ್ನ ಶರ್ಟ್ ಹರಿದು ಹಾಕಿದರೆ 20 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ನನಗೆ ಮಸಿ ಬಳೆದರೆ 10 ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಿದ್ದಾರೆ. ಹೀಗೆ ಒಂದಕ್ಕೊಂದು
ರೇಟ್ ಫಿಕ್ಸ್ ಮಾಡಿದ್ದಾರೆ. ಈ ಘಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶೇ ಕಾರಣ. ಹನುಮಂತರಾಯಪ್ಪ ಕುಸುಮ ಕಾರಣ ಎಂದು ಆರೋಪ ಮಾಡಲಾಗ್ತಾ ಇರತಕ್ಕಂಥದ್ದು. ಪೊಲೀಸರು ಇಲ್ಲದಿದ್ದರೆ ಕೊಲೆ ನಡೆಯುತ್ತಿತ್ತು ಎಂದು ಮುನಿ ಆರೋಪವನ್ನು ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಮುನಿಗೆ ಹೊಡೆಸಿದ್ದು ಡಿಕೆ ಬ್ರದರ್ಸ. ಎಲೆಕ್ಷನ್ನಲ್ಲಿ ಸೋತಿದ್ದ ಡಿಕೆ ರವಿ ಪತ್ನಿ ಅಟ್ಯಾಕ್ ಮಾಡಿಸಿದ್ರಾ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ನನ್ನ ಜೀವಕ್ಕೆ ಏನಾದರೂ ಅಪಾಯವಾದರೆ ಡಿಕೆ ಬ್ರದರ್ಸ್ ಕಾರಣ. ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಕುಸುಮಾರೇ ಕಾರಣ. ಡಿಕೆ ಬ್ರದರ್ಸ್ ಮೇಲೆ ಶಾಸಕ ಮುನಿರತ್ನ ಈ ರೀತಿಯಾಗಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಏಕಾಏಕಿ ನಡು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮೊಟ್ಟೆ ಹಾಗೂ ಕಲ್ಲಿನಿಂದ ಹೊಡೆದಿರ್ತಕ್ಕಂಥದ್ದು. ನನ್ನ ಮೇಲೆ ಹಲ್ಲೆಗೆ ಡಿಕೆ ಬ್ರದರ್ಸ್ ರೇಟ್ ಫಿಕ್ಸ್ ಮಾಡಿದ್ದಾರೆ. ನನ್ನ ಶರ್ಟ್ ಹರಿದು ಹಾಕಿದರೆ 20 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಮಸಿ ಬೆಳೆದರೆ 10 ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ನನಗೆ ಕೊಲೆ ಬೆದರಿಕೆ ಇದ್ದರೂ ಗನ್ ಮ್ಯಾನ್ ಕೊಟ್ಟಿಲ್ಲ. ಕೊಲೆ ಯತ್ನ ನಡೆಯುತ್ತೆ ಎಂದು ಪೊಲೀಸರೇ ಹೇಳಿದ್ದಾರೆ. ಪೊಲೀಸರು ಎಚ್ಚರಿಕೆ ನೀಡಿದ ತಕ್ಷಣ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಈ ಹಿಂದೆಯೂ ರಾಜೀನಾಮೆ ನೀಡುವಂತೆ ಬೆದರಿಕೆ ಹಾಕಿದ್ರು. ರಾಜೀನಾಮೆ ಕೊಟ್ಟರೆ ನಿಮ್ಮ ಜೀವ ಉಳಿಯುತ್ತೆ ಎಂದು ಬೆದರಿಕೆ ಹಾಕಿರತಕ್ಕಂಥದ್ದು. ಬೆದರಿಕೆ ಬಗ್ಗೆ ಆರ್ ನಗರ ಪೊಲೀಸರು ರಾಜ್ಯಪಾಲರು ಪ್ರಧಾನ ಕಚೇರಿಗೆ ಪತ್ರದ ಮೂಲಕ ದೂರು ಕೂಡ ನೀಡಿರ್ತಕ್ಕಂಥದ್ದು ಅಂತ ಅವರು ಹೇಳಿಕೊಂಡಿದ್ದಾರೆ. ನನಗೆ ಕೊಲೆ ಬೆದರಿಕೆ ಇದ್ದರೂ ಗನ್ ಮ್ಯಾನ್ ಕೊಟ್ಟಿಲ್ಲ. ನನಗೆ ಕೊಲೆ ಬೆದರಿಕೆ ಇದ್ದರೂ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂತ ಆರೋಪಿಸುತ್ತಿದ್ದಾರೆ ಮುನಿರತ್ನ ಅವರು. ಕೊಲೆ ಯತ್ನ ನಡೆಯುತ್ತೆ ಎಂದು ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರು ಎಚ್ಚರಿಕೆ ನೀಡಿದ ತಕ್ಷಣ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು. ಎಲ್ಲ ಗೊತ್ತಿದ್ದು ಈ ರೀತಿಯಾಗಿ ನಡೆದಿದೆ ಅಂತಕ್ಕಂಥ ಆರೋಪವನ್ನ ಮುನಿರತ್ನ ಅವರು ಮಾಡ್ತಿದ್ದಾರೆ ಸದ್ಯಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಡೆಸ್ಕ್ನಲ್ಲಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ಲಕ್ಷ್ಮೀಪತಿ ಅವರು. ಲಕ್ಷ್ಮೀಪತಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಅಂದರೆ ಏನು ಮೊಟ್ಟೆಯಿಂದ ದಾಳಿ ಮಾಡಿರ್ತಾರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಆತನ ಸಹೋದರ ಹಾಗೂ ಆಕೆಯ ಪತ್ನಿ ಅವರ ಮೇಲೆ ಆರೋಪ ಬರ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದರೆ ಚೇತನ್, ಏನು ಪರಿಷತ್ ಸದಸ್ಯ CT ರವಿ ಅವರ ಪ್ರಕರಣ ಮಾಸುವ ಮುನ್ನವೇ ಈಗ ಮುನಿರತ್ನ ಮೇಲೆ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಕಿಡಿಗೇಡಿಗಳಿಂದ. ಸೊ ಈ ಒಂದು ಪ್ರಕರಣ ಕೂಡ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಯಾವಾಗ ಈ ಒಂದು ಘಟನೆ ನಡೀತದೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಾಯಾಳು ಆಗಿರ್ತಕ್ಕಂಥ ಶಾಸಕ ಮುನಿರತ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೇರವಾಗಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾನು ಆರ್ ನಗರ ಕ್ಷೇತ್ರದ ವಿಧಾನಸಭಾ ಶಾಸಕನಾಗಿ ಆಯ್ಕೆ ಆದ ಮೇಲೆ ಜೊತೆಗೆ BJP ಶಾಸಕನ ಆಗಿರೋದ್ರಿಂದ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಪರಾಜಿತ ಅಭ್ಯರ್ಥಿ ಕುಸುಮ ಅವರನ್ನ MLA ಮಾಡಲಿಕ್ಕೆ ಒಂದು ಮಸಲತ್ತು ನಡೀತಾ ಇದೆ, ತಂತ್ರಗಾರಿಕೆ ನಡೀತಾ ಇದೆ. ಅದರ ಭಾಗವಾಗಿಯೇ ನನಗೆ ಜೀವ ಬೆದರಿಕೆಗಳು ಕೂಡ ಬರ್ತಾ ಇದ್ದಾವೆ. ನಾನು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನನ್ನ ಬಟ್ಟೆಯನ್ನು ಹರಿದಾಕಿದ್ರೆ 20 ಲಕ್ಷ ರೂಪಾಯಿ ಕೊಡ್ತೀವಿ, ನನಗೆ ಮಸಿ ಬೆಳೆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಒಂದು ಆಫರ್ಗಳನ್ನು ಬಿಟ್ಟಿದ್ದಾರೆ ನಮ್ಮ ರಾಜಕೀಯ ವಿರೋಧಿಗಳು. ಸೊ ಅದರ ಭಾಗವಾಗಿ ಈ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ನನಗೆ ಕೊಲೆ ಬೆದರಿಕೆ ಬಂದಿತ್ತು. ವಕೀಲರ ವೇಷದಲ್ಲಿ ಬಂದಂಥ ಒಬ್ಬರು, ವಕೀಲರ ದಿರಿಸಿನಲ್ಲಿ ಬಂದಂಥ ಒಬ್ಬರು, ನೀನು ರಾಜೀನಾಮೆ ಕೊಡಬೇಕು, ಇಲ್ಲವಾದರೆ ನಿನ್ನ ಕೊಲೆಯಾಗುತ್ತೆ ಅಂತಕ್ಕಂಥ ಒಂದು ನನಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ರು ಈ ಹಿಂದೆನೆ. ಸೊ ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರಿಗೆ, ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೀನಿ, ಜೊತೆಗೆ NIAಗೆ ಪತ್ರವನ್ನು ಬರೆದಿದ್ದೀನಿ. ಇಷ್ಟೆಲ್ಲ ಘಟನೆಗಳು ನನ್ನ ಸುತ್ತ ನಡೀತಾ ಇದೆ. ಜೊತೆಗೆ ಇವತ್ತು ಕೂಡ ಈ ಒಂದು ಘಟನೆ ನಡೆಯೋದಕ್ಕೂ ಕೂಡ ಮುಂಚೆ, ಕೆಲವೇ ಕ್ಷಣಗಳ ಮುಂಚೆ ನನಗೆ ಪೊಲೀಸರು ತಿಳಿಸಿದ್ರು, ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಂಚನ್ನು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ತಾವು ಕಾರನ್ನು ಹತ್ಕೊಂಡೋಗಿ ಕಾರಲ್ಲೇ ಹೋಗಿ ನಡೆದೋಗ್ಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನು ನನಗೆ ಹೇಳಿದರು. ಅವ್ರು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ನನ್ನನ್ನು ಮುಗಿಸ್ಲಿಕ್ಕೆ, ನನ್ನ ಕೊಲೆ ಮಾಡಲಿಕ್ಕೆ
ಮೇಲೆ ಒಂದು ಷಡ್ಯಂತ್ರವನ್ನು ರೂಪಿಸಿದರೆ. ಬಹಳ ಮುಖ್ಯವಾಗಿ ನನ್ನ ವಿರುದ್ಧ ಪರಾಜಿತಗೊಂಡಂಥ ಕುಸುಮ ಅವರನ್ನ MLA ಮಾಡಲಿಕ್ಕೆ DCM DK ಶಿವಕುಮಾರ್ ಹಾಗೂ ಅವರ ಸಹೋದರಾದಂಥ DK ಸುರೇಶ್ ರವರು ಜೊತೆಗೆ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಅವರು ಇವು 4 ಜನ ಸೇರಿ ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ನನಗೆ ಇಷ್ಟೆಲ್ಲ ಜೀವ ಬೆದರಿಕೆ ಇದ್ರು, ಕೊಲೆ ಯತ್ನ ಪ್ರಕರಣಗಳು ನನ್ನ ಮೇಲೆ ನಡೀತಾ ಇದ್ರು, ನನ್ನ ಮೇಲೆ ಅಟ್ಯಾಕ್ ಆಗ್ತಾ ಇದ್ರು ಕೂಡ ನನಗೆ ಒಂದು ಗನ್ಮ್ಯಾನ್ ಅನ್ನು ಕೊಟ್ಟಿಲ್ಲ, ನನಗೆ ಭದ್ರತೆಯನ್ನು ಒದಗಿಸಿಲ್ಲ ಸರ್ಕಾರ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ರಾಜಕೀಯವಾಗಿ ಶಾಸಕನಾಗಿ ಇರೋದು ಅವರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನ್ನನ್ನು ಮುಗಿಸಿ ಬೇರೆಯವರನ್ನ ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇಲ್ಲಿ ಶಾಸಕನಾಗಿ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥ ಬಹಳ ಗಂಭೀರವಾದಂಥ ಆರೋಪವನ್ನು ಶಾಸಕ ಮುನಿರತ್ನ ಮಾಡಿರ್ತಕ್ಕಂಥದ್ದು. ನೇರವಾಗಿ ಕೂಡ ಅವರ ಹೆಸರುಗಳನ್ನು ಉಲ್ಲೇಖಿಸಿ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು CT ರವಿ ಪ್ರಕರಣದ ಬಳಿಕ ಮತ್ತೊಂದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಘಟನೆ ಆಗಿರ್ತಕ್ಕಂಥದ್ದು. ಚೇತನ್ ನಾಯ್ಕ್. ಧನ್ಯವಾದಗಳು ಲಕ್ಷ್ಮೀವತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.